ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಫಿನ್ಬೇಸ್ ಕನ್ನಡ. ಕಳೆದ ಒಂದೆರಡು ತಿಂಗಳಿಂದ ಭಾರತದ ಸ್ಟಾಕ್ ಮಾರ್ಕೆಟ್ ನಿರಂತರವಾಗಿ ಕುಸಿಯುತ್ತಾ ಸಾಗಿದೆ. ಕಳೆದ 2-3 ವರ್ಷಗಳಲ್ಲಿ ಈ ರೀತಿಯ ಕುಸಿತ ಕಡಿಮೆ. ಇದರಿಂದ ರೀಸೆನ್ಸಿ ಬಯಾಸ್ಗೆ ಒಳಗಾಗಿರುವ ಹಲವು ಇನ್ವೆಸ್ಟರ್ಸ್ಗಳು ಎಲ್ಲವನ್ನು ಮಾರಿ ಕೂಡಲೇ ಹೊರಬರುತ್ತಿದ್ದಾರೆ. ಇದರಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಮತ್ತಷ್ಟು ಕುಸಿತ ಉಂಟಾಗುತ್ತಿದೆ. ಆದರೆ ಸ್ಟಾಕ್ ಮಾರ್ಕೆಟ್ನ ಇತಿಹಾಸವನ್ನು ನೋಡೋದಾದ್ರೆ ಈ ರೀತಿಯ ಕುಸಿತ ಬಹಳ ಸಾಮಾನ್ಯ. ಹೀಗೆ ಸ್ಟಾಕ್ ಮಾರ್ಕೆಟ್ ಕುಸಿತವಾಗಲು ಹಲವಾರು ಕಾರಣ ಇವೆಯಾದರೂ ಅವುಗಳಲ್ಲಿ ಪ್ರಮುಖವಾಗಿ FII ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗಳು ಭಾರತದ ಇನ್ವೆಸ್ಟ್ಮೆಂಟ್ ಅನ್ನು ಕಡಿಮೆ ಮಾಡಿ ಹೊರಹೋಗುತ್ತಿರುವುದು, ಅದರ ಜೊತೆ ಭಾರತದಲ್ಲಿ ಹೆಚ್ಚಿರುವ ಕೆಲವು ಟ್ಯಾಕ್ಸ್ ಮತ್ತು ಭಾರತದ ಎಕಾನಮಿಯಲ್ಲಿ ಸದ್ಯ ಉಂಟಾಗಿರುವ ಸ್ಲೋಡೌನ್, ಅದರ ಜೊತೆ ಒಂದೊಂದೇ ರಾಜ್ಯಗಳು ಫ್ರೀ ಅಥವಾ ಪುಕ್ಕಟ್ಟೆ ಮಾಡೆಲ್ಗೆ ಸಿಕ್ಕಿ ಹಾಕಿಕೊಳ್ಳುತ್ತಿರುವುದರಿಂದ ನಿಧಾನವಾಗಿ ರಾಜ್ಯ ಸರ್ಕಾರಗಳು ಮಾಡುತ್ತಿದ್ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ರಸ್ತೆ, ಬ್ರಿಡ್ಜ್, ಬಡವರಿಗೆ ಕಟ್ಟುತ್ತಿದ್ದ ಮನೆ ಅಥವಾ ಬೇರೆ ಇತರ ಕಂಪನಿಗಳಲ್ಲಿ ಮಾಡುತ್ತಿದ್ದ ಇನ್ವೆಸ್ಟ್ಮೆಂಟ್ ಇವೆಲ್ಲವೂ ಕೂಡ ಕಡಿಮೆಯಾಗಿದೆ. ಹೀಗೆ ಸರ್ಕಾರದಿಂದ ಕಡಿಮೆಯಾದ ಇನ್ವೆಸ್ಟ್ಮೆಂಟ್ ಅನ್ನು ತುಂಬಬೇಕಿದ್ದ ಖಾಸಗಿ ಸೆಕ್ಟರ್ ಸ್ಲೋಡೌನ್ಗೆ ಗುರಿಯಾಗಿದೆ. ಅದರ ಜೊತೆ RBI ರೆಪೋ ದರ ಇಳಿಸುವಲ್ಲಿ ಮಾಡುತ್ತಿರುವ ನಿಧಾನ ಮತ್ತಷ್ಟು ಹೊಡೆತವನ್ನು ನೀಡುತ್ತಿದೆ. ಇದರ ಸೈಕಲ್ ಹೇಗೆ ಅಂತ ನೋಡೋದಾದ್ರೆ, ರೆಪೋ ದರವೆಂದರೆ ಬ್ಯಾಂಕುಗಳಿಗೆ RBI ವಿಧಿಸುವ ಬಡ್ಡಿ. ಯಾವಾಗ ರೆಪೋ ದರ ಕುಸಿಯುತ್ತೋ ಆಗೆಲ್ಲ ಬ್ಯಾಂಕುಗಳು RBIಗೆ ನೀಡುವ ಬಡ್ಡಿ ದರ ಕಡಿಮೆಯಾಗುತ್ತದೆ. ಇದರಿಂದ ಬ್ಯಾಂಕುಗಳು ಹೆಚ್ಚಿನ ಲಾಭ ಮಾಡುತ್ತವೆ. ಹೀಗೆ ಲಾಭ ಹೆಚ್ಚಾದಾಗ ಬ್ಯಾಂಕುಗಳು ಗ್ರಾಹಕರಿಗೆ ವಿಧಿಸುತ್ತಿದ್ದ ಬಡ್ಡಿ ಕಡಿಮೆ ಮಾಡಿ ಆ ಲಾಭದ ಒಂದಷ್ಟು ಭಾಗವನ್ನು ಸಾಲ ಪಡೆದ ಗ್ರಾಹಕರಿಗೆ ವಾಪಸ್ ಕೊಡುತ್ತದೆ. ಹೀಗೆ ಲಾಭ ಹೆಚ್ಚಾದಾಗ ಬ್ಯಾಂಕುಗಳು ಗ್ರಾಹಕರಿಗೆ ವಿಧಿಸುತ್ತಿದ್ದ ಬಡ್ಡಿ ಕಡಿಮೆ ಮಾಡುತ್ತದೆ. ಆಗ ಒಂದು ಕಡೆ ಈಗಾಗಲೇ ಸಾಲ ಪಡೆದಿರುವ ಗ್ರಾಹಕರಿಗೆ ಬಡ್ಡಿ ಮತ್ತು EMI ಕಡಿಮೆಯಾಗಿ ಜನರ ಕೈಯಲ್ಲಿ ಹೆಚ್ಚಿನ ಹಣ ಉಳಿಯುತ್ತದೆ ಮತ್ತು ಹೊಸದಾಗಿ ಸಾಲವೂ ಕೂಡ ಸುಲಭವಾಗಿ ಸಿಗುವುದರಿಂದ ಎಕಾನಮಿ ನಿಧಾನವಾಗಿ ವೇಗ ಪಡೆದುಕೊಳ್ಳುತ್ತದೆ. ಆದರೆ ಇಲ್ಲಿ ಇನ್ಫ್ಲೇಷನ್ ಅಥವಾ ಬೆಲೆ ಏರಿಕೆಯ ಭಯಕ್ಕೆ RBI ಯಾವುದೇ ರೆಪೋ ದರ ಕಡಿತಕ್ಕೆ ಮುಂದಾಗಿಲ್ಲ. ಇನ್ನು ಓವರ್ ಆಲ್ ಮಾರ್ಕೆಟ್ನನ್ನು ನೋಡೋದಾದರೆ ನಿಮಗೆ ಮುಖ್ಯವಾಗಿ ನಿಫ್ಟಿ 50 ಸುಮಾರು 13% ಕರೆಕ್ಷನ್ ನೀಡಿದ್ದು, ನಿಫ್ಟಿ 500 ಸುಮಾರು 14% ಕರೆಕ್ಷನ್ ಅನ್ನು ನೀಡಿದೆ. ಇನ್ನು ಮಾರ್ಕೆಟ್ ಯಾವಾಗ ಮೇಲೆ ಏಳುತ್ತೆ ಎಂಬುದನ್ನು ನೋಡೋದಾದ್ರೆ ಪ್ರಮುಖವಾಗಿ 6 ಅಂಶಗಳಿವೆ. ಅವುಗಳು ಈ ರೀತಿ ಇವೆ. 1. ಇನ್ಫ್ಲೇಷನ್ ಕಡಿಮೆಯಾಗಬೇಕು. 2. RBI ಬಡ್ಡಿ ದರ ಇಳಿಸಬೇಕು. 3. ಆರ್ಥಿಕತೆಗೆ ವೇಗ ಸಿಗಲು ಸರ್ಕಾರದಿಂದ ಇನ್ವೆಸ್ಟ್ಮೆಂಟ್ ಬರಬೇಕು. 4. ಕಂಪನಿಯ ಒಟ್ಟಾರೆ ರೆವೆನ್ಯೂ ಮತ್ತು ಪ್ರಾಫಿಟ್ನಲ್ಲಿ ಏರಿಕೆ ಆಗಬೇಕು. 5. ಟ್ಯಾಕ್ಸ್ ಕಡೆ ಗಮನ ಕೊಡಬೇಕು. ಮತ್ತು 6ನೇಯದು FIIಗಳು ಭಾರತಕ್ಕೆ ಮತ್ತೆ ವಾಪಸ್ ಬರಬೇಕು. ಇನ್ನು ಇವೆಲ್ಲದರ ನಡುವೆ ಸದ್ಯ ಪರಿಸ್ಥಿತಿ ಸುಧಾರಿಸುವ ಪ್ರಾರಂಭಿಕ ಲಕ್ಷಣಗಳಂತೂ ಕಾಣಿಸುತ್ತಿವೆ. ಅದರಲ್ಲಿ ಮುಖ್ಯವಾಗಿ ಇನ್ಫ್ಲೇಷನ್ ಚಾರ್ಟ್ ನೋಡೋದಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಏಕಾಏಕಿ ಉಂಟಾಗಿದ್ದ ಬೆಲೆ ಏರಿಕೆ ನಿಧಾನವಾಗಿ ಸುಧಾರಿಸುತ್ತಿದೆ. ಅದರ ಜೊತೆ ಈ ಬಾರಿ ನೇರವಾಗಿ ಕೇಂದ್ರ ಸರ್ಕಾರದಿಂದಲೇ ಆಯ್ಕೆಯಾಗಿ ಬಂದಿರುವ RBI ಗವರ್ನರ್ ಕಳೆದ ಕೆಲವು ದಿನಗಳಿಂದ ಕೇಂದ್ರ ಸರ್ಕಾರದ ಹಲವು ಮಂತ್ರಿಗಳೇ ಹೇಳುತ್ತಿದ್ದ ಹಾಗೆ ರೆಪೋ ದರ ಕಡಿತಕ್ಕೆ ಮುಂದಾಗುವ ಸಾಧ್ಯತೆ ಇದೆ. ಕಳೆದ ಕೆಲವು ವರ್ಷಗಳಿಂದ ಕೇಂದ್ರ ಸರ್ಕಾರ ನಿರಂತರವಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಲಾಂಗ್ ಟರ್ಮ್ ರಿಸೋರ್ಸ್ಗಳಾದ ರಸ್ತೆ, ರೈಲ್ವೆ, ವಿಮಾನ, ಇದಲ್ಲದೆ ಡ್ರಿಂಕಿಂಗ್ ವಾಟರ್, ಗ್ಯಾಸ್ ಪೈಪ್ಲೈನ್ ಈ ರೀತಿಯ ಖರ್ಚುಗಳನ್ನು ಸುಮಾರು 5 ಪಟ್ಟು ಹೆಚ್ಚಿಸಿದೆ. ಆದರೆ ಈ ವರ್ಷದ ಮೊದಲ ಕ್ವಾರ್ಟರ್ನಲ್ಲಿ ಕೇಂದ್ರ ಸರ್ಕಾರದ ಚುನಾವಣೆ, ನಂತರದ ದಿನಗಳಲ್ಲಿ ಆರ್ಥಿಕತೆಯ ಇಂಜಿನ್ ಆಗಿರುವ ಮಹಾರಾಷ್ಟ್ರದ ರಾಜ್ಯ ಸರ್ಕಾರದ ಚುನಾವಣೆಯ ನೀತಿ ಸಂಹಿತೆಯಿಂದ ಸೆಂಟ್ರಲ್ ಗವರ್ಮೆಂಟ್ನ ಕ್ಯಾಪಿಟಲ್ ಹಣ ಹೆಚ್ಚಿನ ಖರ್ಚಾಗಿಲ್ಲ. ಆದ್ದರಿಂದ ಮುಂದಿನ 3-4 ತಿಂಗಳಲ್ಲಿ ಹೆಚ್ಚಿನ ಮಟ್ಟದ ಖರ್ಚು ಮಾಡುವ ಸಂಭವವಿದೆ. ಇನ್ನು ಈ 3 ಫ್ಯಾಕ್ಟರ್ಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದರ ಮೇಲೆ ಖಾಸಗಿ ಕಂಪನಿಗಳ ಆದಾಯ ನಿಂತಿದೆ. ಸದ್ಯ ಮುಂಬರುವ ಫೆಬ್ರವರಿ 1ರಂದು ಕೇಂದ್ರ ಸರ್ಕಾರ ಮುಂದಿನ ವರ್ಷದ ಬಜೆಟ್ ಮಂಡಿಸಲಿದ್ದು, ಸದ್ಯ ಟ್ಯಾಕ್ಸ್ ಕಡಿತದ ಬಗ್ಗೆ ಸುದ್ದಿ ಇದೆಯಾದರೂ ಅವುಗಳನ್ನು ನಂಬಲು ಸಾಧ್ಯವಿಲ್ಲ. ಅಲ್ಲಿಯವರೆಗೆ ಕಾದು ನೋಡುವುದೇ ಉತ್ತಮ. ಇನ್ನು ಅಮೆರಿಕದ ಸ್ಟಾಕ್ ಮಾರ್ಕೆಟ್ ನೋಡೋದಾದ್ರೆ ಟ್ರಂಪ್ ಚುನಾವಣೆ ಗೆದ್ದ ಎಫೆಕ್ಟ್ನಿಂದಾಗಿ ಉತ್ತಮ ರ್ಯಾಲಿ ಮಾಡಿದ ಮಾರ್ಕೆಟ್ ನಿಧಾನವಾಗಿ ಓವರ್ ವ್ಯಾಲ್ಯೂ ಕಡೆ ಹೊರಟಿದೆ. ಇದರಿಂದ ಮತ್ತೆ FIIಗಳು ಇಂಡಿಯಾದ ಕಡೆ ನೋಡಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಇಲ್ಲಿ ಪ್ರಮುಖವಾಗಿ ನಮ್ಮ ಟ್ಯಾಕ್ಸ್ ಮತ್ತು GDPಯ ಬೆಳವಣಿಗೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಅದರ ಜೊತೆ ಗಮನಿಸಬೇಕಾದ ಅಂಶವೆಂದರೆ ಸಾಮಾನ್ಯವಾಗಿ ಮಾರ್ಕೆಟ್ ಡೌನ್ ಆಗುತ್ತಿದ್ದಂತೆ SIP ಇನ್ವೆಸ್ಟ್ಮೆಂಟ್ಗಳು ವಿಪರೀತ ಎನ್ನುವಷ್ಟು ಕಡಿಮೆಯಾಗುತ್ತಿದ್ದವು. ಆದರೆ ಡಿಸೆಂಬರ್ನವರೆಗೂ ಕೂಡ SIP ಸ್ಥಿರತೆಯನ್ನು ಕಾಯ್ದುಕೊಂಡಿರುವುದು ಉತ್ತಮವಾದ ಬೆಳವಣಿಗೆ. ಆದರೆ ಇನ್ಫ್ಲೇಷನ್, ಟ್ಯಾಕ್ಸ್ ಮತ್ತು ಮಾರ್ಕೆಟ್ ಫಾಲ್ನಿಂದ ಮುಂಬರುವ ದಿನಗಳಲ್ಲಿ ಈ SIP ಹೇಗೆ ಬಿಹೇವ್ ಮಾಡುತ್ತದೆ ಎನ್ನುವುದನ್ನ ನೋಡಬೇಕಾಗಿದೆ. ಅದೆಲ್ಲದರ ಜೊತೆ FII ಸೆಲ್ಲಿಂಗ್ನಿಂದ ಹೆಚ್ಚಿರುವ ರೂಪಾಯಿ ಕುಸಿತ ಮತ್ತು ಅದರ ಪ್ರಾಬ್ಲಮ್ನಿಂದಲೂ ಕೂಡ ಮಾರ್ಕೆಟ್ಗೆ ವಿಪರೀತವಾದ ಹೊಡೆತವನ್ನು ನೀಡುತ್ತಿದೆ. ಅದರ ಬಗ್ಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ
ನಾನು ಚರ್ಚೆಯನ್ನು ಮಾಡಿದ್ದೇನೆ. ಅದನ್ನ ಈ ಮೇಲ್ಗಡೆ ಕಾಣಿಸ್ತಿರುವ ಐ ಬಾಕ್ಸ್ ನಲ್ಲಿ ಕೂಡ ನೀವು ಹೋಗಿ ನೋಡಬಹುದು. ಒಟ್ಟಾರೆ ಫೆಬ್ರವರಿ ತಿಂಗಳ ಬಜೆಟ್, ಅದಾದ ನಂತರ ಮುಂಬರಲಿರುವ RBIನ ಮೀಟಿಂಗ್, ಈ ನಡುವೆ ಕೇಂದ್ರ ಸರ್ಕಾರ ಮಾಡಲಿರುವ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರಮುಖವಾಗಿತ್ತು. ಅದರ ಜೊತೆ ಬೆಲೆ ಏರಿಕೆ ನಿಯಂತ್ರಣ 2025ರ ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ಅನ್ನೇ ನಿರ್ಧರಿಸಲಿದೆ. ಇದರೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.